ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಹೋಪ್ ನೀವೆಲ್ಲರೂ ನಮ್ಮ ಪ್ರೀವಿಯಸ್ ವ್ಲಾಗ್ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ. ಉಡುಪಿಯ ಶ್ರೀಕೃಷ್ಣ ಮಠ ಮತ್ತು ಆನೆಗುಡ್ಡೆಯ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಮರುವಂತೆ ಬೀಚಲ್ಲಿ ಒಂದು ಸಣ್ಣ ಸ್ಟಾಪ್ ಕೊಟ್ಕೊಂಡು ನಾವಿವಾಗ ಹೋಗ್ತಾ ಇದ್ದೇವೆ ಮುರುಡೇಶ್ವರಕ್ಕೆ. ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೇ ಇವತ್ತು ನೈಟ್ ನಾವು ಎಲ್ಲಿ ಸ್ಟೇ ಮಾಡೋದು ಅಂತ ರೂಮ್ ಏನೋ ಬುಕ್ ಮಾಡ್ಕೊಂಡಿಲ್ಲ. ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಮುರುಡೇಶ್ವರದ ಹತ್ತಿರ ರೂಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತಿತ್ತು. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಮುರುಡೇಶ್ವರ ರೀಚ್ ಆದಮೇಲೆ ಡೈರೆಕ್ಟಾಗಿ ಅಲ್ಲೇ ಎಲ್ಲಾದರೂ ನೋಡೋಣ ಅಂತ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಸಂಜೆ ಆಗ್ತಾ ಬರ್ತಾ ಇತ್ತು. ಸೊ ಲೈಟಾಗಿ ಟೀ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಳ್ಳೋಣ ಅಂತ ಆನ್ ದ ವೇಲಿ ಹೋಗಬೇಕಾದ್ರೆ ಹೈವೇ ಸೈಡಲ್ಲೇ ನಾವಿಲ್ಲಿ ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ವಿ. ಇಲ್ಲಿ ಟೀ ಜೊತೆ ಬಿಸಿ ಬಿಸಿಯಾಗಿ ದೋಸೆ ಪಾವ್ ಭಾಜಿ ಎಲ್ಲನೂ ಅವೈಲೇಬಲ್ ಇತ್ತು. ನಾನು ಪೀಕುಗೆ ಅಂತ ದೋಸೆ ಆರ್ಡರ್ ಮಾಡಿದ್ದೆ, ಬಟ್ ಪೀಕುಗಂತೂ ಫುಲ್ ನಿದ್ದೆ ಬಂದಿತ್ತು. ಸೊ ಪೀಕು ಬದಲು ನಾನು ಅಮ್ಮನೂ ಸ್ವಲ್ಪ ಶೇರ್ ಮಾಡಿಕೊಂಡು ದೋಸೆ ತಿಂದ್ವಿ. ಅದರ ಜೊತೆ ಚಾಟ್ಸ್ ಮತ್ತು ಪಾವ್ ಭಾಜಿ ಕೂಡ ಆರ್ಡರ್ ಮಾಡಿದ್ವಿ. ಇಲ್ಲಿ ಫುಡ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ರೆಸ್ಟೋರೆಂಟ್ ಹೆಸರು ಹೋಟೆಲ್ ಶ್ರೀರಾಮ್ ಅಂತ. ಇದು ಮುರುಡೇಶ್ವರಕ್ಕೆ ಹೋಗಬೇಕಾದ್ರೆ ಆನ್ ದ ವೇ ಹೈವೇಲಿ ಲೆಫ್ಟ್ ಸೈಡಲ್ಲೇ ಬರುತ್ತೆ. ಇಲ್ಲಿಂದ ಮುರುಡೇಶ್ವರ ಟೆಂಪಲ್ಗೆ ಅಪ್ರಾಕ್ಸಿಮೇಟ್ಲಿ 5 to 6 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿ ಹೋಟೆಲ್ ಅವರ ಹತ್ರ ರೂಮ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು ಅಲ್ಲೇ ಮೇಲ್ಗಡೆ ರೂಮ್ಸ್ ಕೂಡ ಅವೈಲೇಬಲ್ ಇದೆ ಅಂತ. ರೂಮ್ ಎಲ್ಲ ನೋಡಿ ನಮಗೆ ಓಕೆ ಅಂತ ಆದಮೇಲೆ ನಾವು ಅಲ್ಲೇ 2 ರೂಮ್ ಬುಕ್ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ನಾವಿವಾಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮ ಮುಂಭಾಗದಲ್ಲಿ ಕಾಣಿಸ್ತಾ ಇರುವ ಗೋಪುರನೇ ಮುರುಡೇಶ್ವರ ದೇವಸ್ಥಾನದ ಗೋಪುರ. ಮುರುಡೇಶ್ವರದಲ್ಲಿ ರಾತ್ರಿ ಲೈಟಿಂಗ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿಗೆ ರೀಚ್ ಆದಾಗ ಆಲ್ಮೋಸ್ಟ್ 6 o'clock ಆಗಿತ್ತು. ತುಂಬಾನೇ ಕ್ರೌಡ್ ಇತ್ತು. ಇಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಪಾರ್ಕಿಂಗ್ ಚಾರ್ಜ್ ಪೇ ಮಾಡಿದ್ವಿ. ಒಳಗಡೆ ಎಂಟರ್ ಆಗ್ತಿದ್ದ ಹಾಗೇನೆ ಈ ಕಡೆ ನೋಡಿದರೆ ಪಾರ್ಕಿಂಗ್ ಅಂತೂ ಕಂಪ್ಲೀಟಾಗಿ ಫುಲ್ ಆಗಿತ್ತು. ಸೊ ನಾವು ಮುಂದೆ ಎಲ್ಲಾದರೂ ನೋಡೋಣ ಅಂತ ಸ್ಟ್ರೇಟಾಗಿ ಮೇಲ್ಗಡೆ ಹೋದ್ವಿ. ಅದಾದಮೇಲೆ ಒಳಗಡೆ ಹೋಗಿ ಕಾರ್ ಪಾರ್ಕ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಫೈನಲಿ ಜಾಗ ಎಲ್ಲ ಸಿಕ್ಕಿ ಕಾರೆಲ್ಲ ಪಾರ್ಕ್ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ನಾವು ಮತ್ತೆ ಕೆಳಗಡೆ ದೇವಸ್ಥಾನಕ್ಕೆ ನಡ್ಕೊಂಡು ಬಂದ್ವಿ.
ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಅದಾದಮೇಲೆ ಅಲ್ಲಿಂದ ನಾವು ಮತ್ತೆ ಮೇಲ್ಗಡೆ ಶಿವನ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಮುರುಡೇಶ್ವರದಲ್ಲಿ ಕಾಣುವ ಈ ದೊಡ್ಡ ಶಿವ ಸ್ಟ್ಯಾಚ್ಯೂ ಕೆಳಗಡೆ ಭೂ ಕೈಲಾಸ ಕೇವ್ ಮ್ಯೂಸಿಯಂ ಇದೆ. ಇದರ ಒಳಗೆ ಎಂಟರ್ ಆಗಬೇಕಾದ್ರೆ ನಾವು ಸಪ್ರೇಟಾಗಿ ಎಂಟ್ರಿ ಟಿಕೆಟ್ ತಗೋಬೇಕು. ಇಲ್ಲಿ ನಮಗೆ ಈ ಸ್ಥಳದ ಮಹತ್ವವನ್ನು ಸುಂದರವಾದ ಕಲಾಕೃತಿಗಳ ಮೂಲಕ ಹೇಳಲಾಗ್ತದೆ. ಅಮ್ಮ ಬಂದ್ಬಿಡು ಅಮ್ಮ. ಮೇಲ್ಗಡೆ ನಿಂತ್ಕೊಂಡು ಗೋಪುರ ನೋಡಿದಾಗ ಗೋಪುರ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ನಿಂತ್ಕೊಂಡು ಸುತ್ತ ನೋಡಿದ್ರೆ ಕಂಪ್ಲೀಟ್ ಆಗಿ ಲೈಟಿಂಗ್ಸ್. ಅಲ್ಲಿಂದ ನಾವಿವಾಗ ಕೆಳಗಡೆ ಬೀಚ್ ಹತ್ರ ಬಂದ್ವಿ. ಪೀಕು ಅಂತೂ ಬೆಳಿಗ್ಗೆಯಿಂದ ಬೀಚಲ್ಲಿ ಸ್ವಲ್ಪ ಆಟ ಆಡ್ಬೇಕು ಅಂತ ತುಂಬಾನೇ ವೇಟ್ ಮಾಡ್ತಿದ್ಲು. ಹಾಗಾಗಿ ನಾವಿವಾಗ ಇಲ್ಲಿ ಪೀಕುದು ಟಾಯ್ಸ್ ಎಲ್ಲ ತಗೊಂಡ್ ಬಂದ್ವಿ. ಪೀಕು ಅಂತೂ ಫುಲ್ ಖುಷಿಯಾಗಿ ಮಣ್ಣಲ್ಲಿ ಆಟ ಆಡ್ತಿದ್ಲು. ನಾವು ಕೂಡ ಈ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ಕ್ರೌಡ್ ಈ ಬೀಚಲ್ಲಿ ಬರೋದ್ರಿಂದನೋ ಏನೋ ಈ ಬೀಚ್ ಕಂಪ್ಯಾರಿಟಿವ್ಲಿ ಅಷ್ಟೊಂದು ಕ್ಲೀನ್ ಏನೂ ಇಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೋದದ್ದು ಡಿನ್ನರ್ಗೆ. ಬೆಳಿಗ್ಗೆಯಿಂದ ಫುಲ್ ಟ್ರಾವೆಲ್ ಮಾಡಿ ಕಂಪ್ಲೀಟಾಗಿ ಟಯರ್ಡ್ ಆಗಿತ್ತು. ಡಿನ್ನರ್ ಮುಗಿಸಿ ಒಂದ್ಸಲ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಇವತ್ತು ಫುಲ್ ಡೇ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಪೀಕು ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಹೋಪ್ ನಿಮ್ಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ
ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್. ಸ್ಟೇ ಟ್ಯೂನ್ಡ್.